ನಮಸ್ತೆ, ನನ್ನ ಹೆಸರು ಪುಷ್ಪ ಅಂತ. ನಾನು ಸೀತಾ ಸರ್ಕಲಿಂದ ಸರಾಕೆರಿಂದ ಮಾತಾಡ್ತಿರುವಂಥದ್ದು. ಸೀತಾ ಸರ್ಕಲ್ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಒಂದು ಸೆಂಟರ್ಸ್ ಇದೆ. ಇದು ಬಂದು ಫ್ರೀ ಸರ್ವಿಸ್ ಸೆಂಟರು. ಇದನ್ನು ಬಂದು ವೆಲ್ನೆಸ್ ಸೆಂಟರ್ ಅಂತ ಹೇಳಿನೇ ಕರಿತೀವಿ. ಈ ವೆಲ್ನೆಸ್ ಸೆಂಟ್ರಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಏಜ್ಡ್ ಪರ್ಸನ್, ಇವಾಗ ಯಂಗ್ ಏಜ್ ಇರೋರೆಲ್ಲ ಜಿಮ್ಮಲ್ಲಿ ಹೋಗಿ ಅವರು ವೆಯ್ಟ್ ಎಲ್ಲನೂ ತೆಗಿಯೋಷ್ಟು ಇರ್ತಾರೆ. ಸೊ ಏಜ್ ಆದವರಿಗೆ ಬಂದು ಆ ವೆಯ್ಟ್ ಲಿಫ್ಟ್ ಎಲ್ಲ ಮಾಡುವಷ್ಟು ಇರೋದಿಲ್ಲ. ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ನಮ್ಮ ಒಂದು ಥೆರಪಿಯಲ್ಲಿ ಬಂದು ನ್ಯಾಚುರಲ್ ಆಗಿ ಅವರಿಗೆ ಥೆರಪಿ ಕೊಡ್ತೀವಿ. ಜೇಡ್ ಸ್ಟೋನ್ ಮುಖಾಂತರ ಕೊಡ್ತೀವಿ. ಈ ಜೇಡ್ ಸ್ಟೋನ್ ಮುಖಾಂತರ ಕೊಡೋಂಥದ್ದು ಯಾಕೆ ಅಂತ ಹೇಳಿದ್ರೆ, ಒರಿಜಿನಲ್ ಜೇಡ್ ಸ್ಟೋನ್ಸಲ್ಲಿ ಬಂದು ಫಾರ್ ಇನ್ಫ್ರಾರೆಡ್ ಡೆಡ್ ರೇಸ್ ಸಿಗುತ್ತೆ. ಫಾರ್ ಇನ್ಫ್ರಾರೆಡ್ ರೇಸ್ ಬಂದು ನಮಗೆ ರಕ್ತ ಚಲನೆ, ರಕ್ತ ಉತ್ಪತ್ತಿ, ರಕ್ತವನ್ನು ಶುದ್ಧತೆ ಮಾಡುತ್ತೆ. ಜೊತೆಲಿ ವಿಟಮಿನ್ ಡಿ ಅನ್ನು ಕೂಡ ಕೊಡುತ್ತೆ. ಇದನ್ನು ಬಂದು ಫುಲ್ ಆ್ಯಂಡ್ ಫುಲ್ಲಿ ನಾವು ಸ್ಪೈನಿಗಾಗಿಯೇ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ 32 ಜೋಡಿ ನರಗಳು ನಮ್ಮ ಬೆನ್ನು ಮೂಳೆಯಲ್ಲಿ ಇರೋದ್ರಿಂದ ಒಂದೊಂದು ಕಡೆಗೂ ರಕ್ತ ಚಲನೆಯನ್ನು ಸರಿ ಮಾಡಿಸುವಂಥ ಸಹಾಯವನ್ನು ಅದು ಮಾಡ್ತಿರುತ್ತೆ. ರಕ್ತ ಉತ್ಪತ್ತಿ ಆಗೋದು ನಮಗೆ ಸ್ವಲ್ಪ ಅಲ್ಲೇ ಆಗಿರೋದ್ರಿಂದ ನಮಗೆ ಫುಲ್ ಆ್ಯಂಡ್ ಫುಲ್ಲಿ ಸ್ಪೈನಿಗೆ ಕೊಡ್ತೀವಿ. ನಮ್ಮ ತಲೆಯಿಂದ ಕಾಲ್ವರೆಗೂ ಇರುವಂಥ ಎಲ್ಲ ನರಗಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ಏಜ್ಡ್ ಪರ್ಸನ್ಸ್ ಆಗೂ ಇರ್ತಾರೆ. ಒಂದು 70 ವಯಸ್ಸು 80 ವಯಸ್ಸಾದ್ರೂ ಕೂಡ ಅವರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಜೊತೆಲಿ ಬಂದು ನಾವು ಜೇಡ್ ಹೆಲ್ತ್ ವಾಟರ್ ಅನ್ನೋ ಒಂದು ವಿಷಯ ಕೊಡ್ತೀವಿ. ಜೇಡ್ ಹೆಲ್ತ್ ವಾಟರ್ ಅಂತ ಹೇಳಿದ್ರೆ ಆಲ್ಕಲೈನ್ ವಿತ್ ಅಯನೈಸ್ಡ್ ವಾಟರ್ ಅಂತ ಹೇಳ್ತೀವಿ. ಈ ಆಲ್ಕಲೈನ್ ವಿತ್ ಅಯನೈಸ್ಡ್ ವಾಟರ್ ನಮ್ಮ ದೇಹಕ್ಕೆ ಏನು ಮಾಡುತ್ತೆ, ಇವಾಗ ನಾವು ತೊಗೊಳ್ಳುವಂಥ ಫುಡ್ ಎಲ್ಲವೂ ಕೂಡ ಕೆಮಿಕಲ್ ಆಗೇ ಇರುತ್ತೆ. ಆ ಕೆಮಿಕಲ್ನ ರಿಮೂವ್ ಮಾಡಿ ನಮಗೆ ಆ ಒಂದು ಫುಡ್ಡನ್ನು ತೊಗೊಳ್ಳೋ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಜೊತೆಲಿ ಬಂದು ನಮ್ಮಲ್ಲಿ ಇವಾಗ ಬಾಡಿಯಲ್ಲಿ ಡೆಡ್ ಸೆಲ್ಸು ಅಲ್ಲೇ ಇರುತ್ತೆ, ನಾರ್ಮಲ್ ಸೆಲ್ಸು ಅಲ್ಲೇ ಇರುತ್ತೆ. ಆವಾಗ ಒಂದು ರೆಡ್ ಬ್ಲಡ್ ಸೆಲ್ಸ್ ಬಂದು 120 ದಿವಸ ಏನು ಬದುಕಬೇಕೋ ಆ ಡೆಡ್ ಸೆಲ್ಸ್ ಜೊತೆಲಿರಬೇಕಾದ್ರೆ ಅದು ಕೈಲಿ ಬದುಕೋಕ್ಕಾಗಲ್ಲ. ಅದರ ಜೀವನವನ್ನು ಅದನ್ನು ಸರಿಯಾಗಿ ಮಾಡಿಸ್ಕೊಳಕ್ಕಾಗಲ್ಲ. ಸೊ ಆ ಒಂದು ವಿಷಯವನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಟಾಕ್ಸಿನ್ಸ್ ಹೊರಗಡೆ ಬರೋ ರೀತಿಯಲ್ಲಿ ನಮ್ಮ ಡೆಡ್ ಸೆಲ್ಸ್ನು ಹೊರಗೆ ತೆಗೆಯುತ್ತೆ. ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರುತ್ತೆ. ನಮ್ಮ ರಕ್ತವನ್ನು ಶುದ್ಧತೆ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುವಂಥದ್ದು ನಮ್ಮ ಜೇಡ್ ಹೆಲ್ತ್ ವಾಟರ್. ನೆಕ್ಸ್ಟ್ ಬಂದು ನಮ್ಮ ಸೆಲ್ಸ್ನ ಬಂದು ಯಾವಾಗಲೂ ಎನರ್ಜೆಟಿಕ್ ಆಗಿ ಇಟ್ಕೊಳ್ಳೋ ರೀತಿಯಲ್ಲಿ 120 ದಿವಸ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಏನು ವರ್ಕ್ ಮಾಡಬೇಕೋ ಅದಕ್ಕಾದಂಥ ಸಹಾಯವನ್ನು ಚೆನ್ನಾಗಿ ಮಾಡುತ್ತೆ. ಯಾವಾಗ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೋ ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಬಂದುಬಿಟ್ಟು 40 ಡೇಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂದರೆ ಇಮ್ಯುನಿಟಿ ಪವರ್ನ ನಮಗೆ ಬೂಸ್ಟ್ ಮಾಡೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಮುಖ್ಯವಾಗಿ ಹೇಳಬೇಕು ಅಂದರೆ ಏಜ್ಡ್ ಪರ್ಸನ್ಸಿಗೆ, ಸಣ್ಣ ವಯಸ್ಸಿನವರಿಗೆ ತುಂಬ ಈ ಒಂದು ಸೀಸನ್ಸ್ ಹೇಗಿದೆ ಅಂತ ಹೇಳಿದ್ರೆ ಕೆಮಿಕಲ್ ಫುಡ್ಡು ತೊಗೊಂಡು ಅವರ ಆರೋಗ್ಯ ತುಂಬಾ ಕೆಟ್ಟೋಗ್ತಾ ಇದೆ. ಸೊ ಅಂಥ ಒಂದು ವಿಷಯದಲ್ಲಿ ನಮ್ಮ ಒಂದು ನ್ಯಾಚುರಲ್ ಥೆರಪಿ ಅವರ ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಸೊ ಅವರು ಏನು ಎಕ್ಸಸೈಸ್ ಹೊರಗಡೆ ಮಾಡ್ತಾರೋ ಅದಕ್ಕಿಂತನೂ ಹೆಚ್ಚಿನ ಆ್ಯಕ್ಟಿವಿಟೀಸ್ ಅವ್ರಿಗೆ ಇಲ್ಲಿ ಸಿಗುತ್ತೆ. ಅವರು ಒಂದು ಪ್ರಿವೆನ್ಷನ್ ಹೆಲ್ತ್ ಕೇರನ್ನು ಇಲ್ಲಿ ಅವರು ಮಾಡ್ಕೊಳ್ಬಹುದು. ಎಲ್ಲ ಏಜ್ನವರು ಕೂಡ ಇಲ್ಲಿಗೆ ಬರ್ತಾರೆ. ಫ್ರೀ ಹ್ಯಾಂಡ್ ಎಕ್ಸಸೈಸ್ ಮಾಡಿಸ್ತೀವಿ, ಯೋಗ ಮಾಡಿಸ್ತೀವಿ, ಅವ್ರಿಗೆ ಎಕ್ಸಸೈಸ್ ಅಂದರೆ ವಿತ್ ಡ್ಯಾನ್ಸ್ ಸಮೇತ ಮಾಡಿಸ್ತೀವಿ, ಥೆರಪಿ ಕೊಡ್ತೀವಿ. ಇದೇನೇ ಇಲ್ಲಿ ಮಾಡ್ತಿರುವಂಥ ವಿಷಯಗಳು. ಸೊ ಇರುವಂಥ ತೊಂದರೆಗಳು ಕೂಡ ದೇಹದಲ್ಲಿ ಅಂತ ಕಾಯಿಲೆಗಳಿದ್ರೂ ಕೂಡ ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮುಖಾಂತರ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ನಮ್ಮ ಒಂದು ಸೇವೆಯನ್ನು ಗುರುತಿಸಿ ಸಿಗ್ನೇಚರ್ ಮೀಡಿಯಾ ಹೌಸ್ನವರು ಕರ್ನಾಟಕ ಹೆಲ್ತ್ ಕೇರ್ ವೈದ್ಯಕೀಯ ಸೇವಾ ರತ್ನ ಅವಾರ್ಡ್ಸು 2024 ಗೌರವಿಸಿದ್ರು. ಈ ಬಾರಿ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡ್ಸ್ 2025ಗೆ ನಾಮಿನೇಟ್ ಮಾಡಿ ಸೆಲೆಕ್ಟ್ ಮಾಡಿರುವಂಥದ್ದು ತುಂಬ ಖುಷಿ ಕೊಡುವಂಥ ವಿಚಾರ. ಮತ್ತೊಮ್ಮೆ ಸಿಗ್ನೇಚರ್ ಮೀಡಿಯಾದವರಿಗಾಗಿ ಧನ್ಯವಾದಗಳು.